ಕಣ್ಣೀರ್ ಹಾಕ್ತಾ ಹೋದಂತೆ ರಾಜಣ್ಣ ಅವರ ಪುತ್ರ ಕಣ್ಣೀರ್ ಹಾಕಿದ್ದಾರೆ. ಸಮಾಧಾನ ಮಾಡಿಕೊಂಡು ಹೊರಟಿದ್ದಾರೆ ಶಾಸಕ ಪೊನ್ನಣ್ಣ. ರಾಜೇಂದ್ರ ಅವರಿಗೆ ಪೊನ್ನಣ್ಣ ಅವರು ಸಮಾಧಾನ ಮಾಡಿದ್ದಾರಂತೆ. ಸಹಜವಾಗಿ ತಂದೆಗೆ ಈ ರೀತಿಯಾದ ಆಘಾತ. ಏಕಾಏಕಿ ಹೈಕಮಾಂಡ್ ನಾಯಕರೇ ತಂದೆಯ ಬಗ್ಗೆ ಮುನಿಸು ಹಾಗೆ ಅವರ ರಾಜೀನಾಮೆಯನ್ನ ಕೇಳಿರೋದು. ಎಂಎಲ್ಸಿ ರಾಜೇಂದ್ರ ಅವರಿಗೂ ಕೂಡ ಇದೊಂದು ಬಿಗ್ ಶಾಕ್. ರಾಜೀನಾಮೆ ಅಂಗೀಕಾರವಾಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಹೋಗಿದ್ದಾರೆ ರಾಜಣ್ಣ ಅವರು. ಸಮಾಧಾನ ಮಾಡಿದ್ದಾರೆ ಪೊನ್ನಣ್ಣ ಅವರು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೆ. ಒಪ್ಪುಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾ? ಕಣ್ಣೀರ್ ಹಾಕ್ತಾ ಹೋದಂತೆ ರಾಜಣ್ಣ ಅವರ ಪುತ್ರ ಕಣ್ಣೀರ್ ಹಾಕಿದ್ದಾರೆ. ಸಮಾಧಾನ ಮಾಡಿಕೊಂಡು ಹೊರಟಿದ್ದಾರೆ ಶಾಸಕ ಪೊನ್ನಣ್ಣ. ರಾಜೇಂದ್ರ ಅವರಿಗೆ ಪೊನ್ನಣ್ಣ ಅವರು ಸಮಾಧಾನ ಮಾಡಿದ್ದಾರಂತೆ. ಸಹಜವಾಗಿ ತಂದೆಗೆ ಈ ರೀತಿಯಾದ ಆಘಾತ. ಏಕಾಏಕಿ ಹೈಕಮಾಂಡ್ ನಾಯಕರೇ ತಂದೆಯ ಬಗ್ಗೆ ಮುನಿಸು ಹಾಗೆ ಅವರ ರಾಜೀನಾಮೆಯನ್ನ ಕೇಳಿರೋದು. ಎಂಎಲ್ಸಿ ರಾಜೇಂದ್ರ ಅವರಿಗೂ ಕೂಡ ಇದೊಂದು ಬಿಗ್ ಶಾಕ್. ರಾಜೀನಾಮೆ ಅಂಗೀಕಾರವಾಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಹೋಗಿದ್ದಾರೆ ರಾಜಣ್ಣ ಅವರು. ಸಮಾಧಾನ ಮಾಡಿದ್ದಾರೆ ಪೊನ್ನಣ್ಣ ಅವರು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೆ. ಒಪ್ಪುಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾ? ಕಣ್ಣೀರ್ ಹಾಕ್ತಾ ಹೋದಂತೆ ರಾಜಣ್ಣ ಅವರ ಪುತ್ರ ಕಣ್ಣೀರ್ ಹಾಕಿದ್ದಾರೆ. ಸಮಾಧಾನ ಮಾಡಿಕೊಂಡು ಹೊರಟಿದ್ದಾರೆ ಶಾಸಕ ಪೊನ್ನಣ್ಣ. ರಾಜೇಂದ್ರ ಅವರಿಗೆ ಪೊನ್ನಣ್ಣ ಅವರು ಸಮಾಧಾನ ಮಾಡಿದ್ದಾರಂತೆ. ಸಹಜವಾಗಿ ತಂದೆಗೆ ಈ ರೀತಿಯಾದ ಆಘಾತ. ಏಕಾಏಕಿ ಹೈಕಮಾಂಡ್ ನಾಯಕರೇ ತಂದೆಯ ಬಗ್ಗೆ ಮುನಿಸು ಹಾಗೆ ಅವರ ರಾಜೀನಾಮೆಯನ್ನ ಕೇಳಿರೋದು. ಎಂಎಲ್ಸಿ ರಾಜೇಂದ್ರ ಅವರಿಗೂ ಕೂಡ ಇದೊಂದು ಬಿಗ್ ಶಾಕ್. ರಾಜೀನಾಮೆ ಅಂಗೀಕಾರವಾಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಹೋಗಿದ್ದಾರೆ ರಾಜಣ್ಣ ಅವರು. ಸಮಾಧಾನ ಮಾಡಿದ್ದಾರೆ ಪೊನ್ನಣ್ಣ ಅವರು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೆ. ಒಪ್ಪುಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾ? ಕಣ್ಣೀರ್ ಹಾಕ್ತಾ ಹೋದಂತೆ ರಾಜಣ್ಣ ಅವರ ಪುತ್ರ ಕಣ್ಣೀರ್ ಹಾಕಿದ್ದಾರೆ. ಸಮಾಧಾನ ಮಾಡಿಕೊಂಡು ಹೊರಟಿದ್ದಾರೆ ಶಾಸಕ ಪೊನ್ನಣ್ಣ. ರಾಜೇಂದ್ರ ಅವರಿಗೆ ಪೊನ್ನಣ್ಣ ಅವರು ಸಮಾಧಾನ ಮಾಡಿದ್ದಾರಂತೆ. ಸಹಜವಾಗಿ ತಂದೆಗೆ ಈ ರೀತಿಯಾದ ಆಘಾತ. ಏಕಾಏಕಿ ಹೈಕಮಾಂಡ್ ನಾಯಕರೇ ತಂದೆಯ ಬಗ್ಗೆ ಮುನಿಸು ಹಾಗೆ ಅವರ ರಾಜೀನಾಮೆಯನ್ನ ಕೇಳಿರೋದು. ಎಂಎಲ್ಸಿ ರಾಜೇಂದ್ರ ಅವರಿಗೂ ಕೂಡ ಇದೊಂದು ಬಿಗ್ ಶಾಕ್. ರಾಜೀನಾಮೆ ಅಂಗೀಕಾರವಾಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಹೋಗಿದ್ದಾರೆ ರಾಜಣ್ಣ ಅವರು. ಸಮಾಧಾನ ಮಾಡಿದ್ದಾರೆ ಪೊನ್ನಣ್ಣ ಅವರು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೆ. ಒಪ್ಪುಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾ? ಕಣ್ಣೀರ್ ಹಾಕ್ತಾ ಹೋದಂತೆ ರಾಜಣ್ಣ ಅವರ ಪುತ್ರ ಕಣ್ಣೀರ್ ಹಾಕಿದ್ದಾರೆ. ಸಮಾಧಾನ ಮಾಡಿಕೊಂಡು ಹೊರಟಿದ್ದಾರೆ
ಶಾಸಕ ಪೊನ್ನಣ್ಣ ರಾಜೇಂದ್ರ ಅವರಿಗೆ ಪೊನ್ನಣ್ಣ ಅವರು ಸಮಾಧಾನ ಮಾಡಿದ್ದಾರಂತೆ. ಸಹಜವಾಗಿ ತಂದೆಗೆ ಈ ರೀತಿಯಾದ ಆಘಾತ. ಏಕಾಏಕಿ ಹೈಕಮಾಂಡ್ ನಾಯಕರೇ ತಂದೆಯ ಬಗ್ಗೆ ಮುನಿಸು ಹಾಗೆ ಅವರ ರಾಜೀನಾಮೆಯನ್ನ ಕೇಳಿರೋದು. ಎಂಎಲ್ಸಿ ರಾಜೇಂದ್ರ ಅವರಿಗೂ ಕೂಡ ಇದೊಂದು ಬಿಗ್ ಶಾಕ್. ರಾಜೀನಾಮೆ ಅಂಗೀಕಾರವಾಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಹೋಗಿದ್ದಾರೆ ರಾಜೇಂದ್ರ ರಾಜಣ್ಣ ಅವರು. ಸಮಾಧಾನ ಮಾಡಿದ್ದಾರೆ ಪೊನ್ನಣ್ಣ ಅವರು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೆ. ತಪ್ಪುಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾ, ಕಣ್ಣೀರು ಹಾಕ್ತಾ ಹೋದಂತೆ ರಾಜಣ್ಣ ಅವರ ಪುತ್ರ ಕಣ್ಣೀರು ಹಾಕಿದ್ದಾರೆ. ಸಮಾಧಾನ ಮಾಡಿಕೊಂಡು ಹೊರಟಿದ್ದಾರೆ ಶಾಸಕ ಪೊನ್ನಣ್ಣ. ರಾಜೇಂದ್ರ ಅವರಿಗೆ ಪೊನ್ನಣ್ಣ ಅವರು ಸಮಾಧಾನ ಮಾಡಿದ್ದಾರಂತೆ. ಸಹಜವಾಗಿ ತಂದೆಗೆ ಈ ರೀತಿಯಾದ ಆಘಾತ. ಏಕಾಏಕಿ ಹೈಕಮಾಂಡ್ ನಾಯಕರೇ ತಂದೆಯ ಬಗ್ಗೆ ಮುನಿಸು ಹಾಗೆ ಅವರ ರಾಜೀನಾಮೆಯನ್ನ ಕೇಳಿರೋದು. ಎಂಎಲ್ಸಿ ರಾಜೇಂದ್ರ ಅವರಿಗೂ ಕೂಡ ಇದೊಂದು ಬಿಗ್ ಶಾಕ್. ರಾಜೀನಾಮೆ ಅಂಗೀಕಾರವಾಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಹೋಗಿದ್ದಾರೆ ರಾಜೇಂದ್ರ ರಾಜಣ್ಣ ಅವರು. ಸಮಾಧಾನ ಮಾಡಿದ್ದಾರೆ ಪೊನ್ನಣ್ಣ ಅವರು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೆ. ತಪ್ಪುಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾ, ಕಣ್ಣೀರು ಹಾಕ್ತಾ ಹೋದಂತೆ ರಾಜಣ್ಣ ಅವರ ಪುತ್ರ ಕಣ್ಣೀರು ಹಾಕಿದ್ದಾರೆ. ಸಮಾಧಾನ ಮಾಡಿಕೊಂಡು ಹೊರಟಿದ್ದಾರೆ ಶಾಸಕ ಪೊನ್ನಣ್ಣ. ರಾಜೇಂದ್ರ ಅವರಿಗೆ ಪೊನ್ನಣ್ಣ ಅವರು ಸಮಾಧಾನ ಮಾಡಿದ್ದಾರಂತೆ. ಸಹಜವಾಗಿ ತಂದೆಗೆ ಈ ರೀತಿಯಾದ ಆಘಾತ. ಏಕಾಏಕಿ ಹೈಕಮಾಂಡ್ ನಾಯಕರೇ ತಂದೆಯ ಬಗ್ಗೆ ಮುನಿಸು ಹಾಗೆ ಅವರ ರಾಜೀನಾಮೆಯನ್ನ ಕೇಳಿರೋದು. ಎಂಎಲ್ಸಿ ರಾಜೇಂದ್ರ ಅವರಿಗೂ ಕೂಡ ಇದೊಂದು ಬಿಗ್ ಶಾಕ್. ರಾಜೀನಾಮೆ ಅಂಗೀಕಾರವಾಗ್ತಾ ಇದ್ದಂತೆ ಕಣ್ಣೀರು ಹಾಕ್ತಾ ಹೋಗಿದ್ದಾರೆ ರಾಜೇಂದ್ರ ರಾಜಣ್ಣ ಅವರು. ಸಮಾಧಾನ ಮಾಡಿದ್ದಾರೆ ಪೊನ್ನಣ್ಣ ಅವರು. ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದೆ. ತಪ್ಪುಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ.